ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂದ್ರೆ, ಮೊನ್ನೆ ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದ ಯೋಗೇಶ್ವರ್ ಅವರು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಬಗ್ಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅವರು ಚನ್ನಪಟ್ಟಣದಲ್ಲಿ ಒಂದು ನನ್ನ ರಾಜಕಾರಣದ ಹೊಸ ಅಧ್ಯಾಯನ ಶುರು ಮಾಡ್ತೀನಿ ಅಂತ ಕೆಂಗಲ್ ಒಂದು ಘೋಷಣೆಯನ್ನ ಮಾಡಿದಾಗ ಇವರು ಅದಕ್ಕೆ ತಿರುಗಿ ಅವರ ರಾಜಕೀಯ ಅಂತ್ಯ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಆತಂಕ ಆಗ್ತಾ ಇದೆ. ಯೋಗೇಶ್ವರ್ ಅವರಿಗೆ ರಾಜಕಾರಣದ ಅಂತ್ಯದ ಆತಂಕ ಹೆಚ್ಚು ಕಾಡ್ತಾ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕೆ ಮೊನ್ನೆ ಮಾಧ್ಯಮಗೋಷ್ಠಿದ ಅವ್ರನ್ನ ನಾನು ತುಣುಕುಗಳನ್ನ ಗಮನಿಸಿದೆ. ಅವರು ಮಾತಿನಲ್ಲಿ ಬಹಳ ಆತಂಕ ಕಾಡ್ತಾ ಇತ್ತು. ಅವರ ರಾಜಕಾರಣದ ಅಂತ್ಯದ ದಿನಗಳು ಹತ್ರ ಆಗ್ತಾ ಇದೆಯೇನೋ, ಅವರು ನಾಯಕತ್ವನ ಈ ತಾಲೂಕಲ್ಲಿ ಕಳ್ಕೊಳ್ತಾ ಇದ್ದಾರೇನೋ, ಮುಂದಿನ ದಿನಗಳಲ್ಲಿ NDA ಇವತ್ತು ಇರತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಈ ತಾಲೂಕಿನ, ಈ ಜಿಲ್ಲೆಯ, ಈ ಭಾಗದ, ಹಳೆ ಮೈಸೂರು ಭಾಗದ ನಾಯಕತ್ವವನ್ನು ಕೊಡ್ಬೋದು, ನನ್ನ ಪರಿಸ್ಥಿತಿ ಏನು ಅಂತ ಆತಂಕ ಯೋಗೇಶ್ವರ್ ಅವ್ರಿಗೆ ಸೃಷ್ಟಿಯಾಗಿದೆ. ಹಾಗಾಗಿ ಅವರು ಇಲ್ಲ ಸಲ್ಲದ ಈ ಉಡಾಫೆ ಮಾತುಗಳನ್ನ ಆಡದ ಬಿಡ್ಬೇಕು. ಅವರ ರಾಜಕಾರಣ ಈ ಮಟ್ಟಕ್ಕೆ ಅಧೋಗತಿಗೆ ಬರಬೇಕಾದ್ರೆ ಬಹಳ ಹಿಂದಿನಿಂದಲೂ ಬರೀ ಉಡಾಫೆ ಮಾತುಗಳು ಆಡ್ಕೊಂಡು ರಾಜಕಾರಣ ಜೀವನವನ್ನು ಅಂತ್ಯ ಮಾಡ್ಕೊಂಡಿರೋದು ಎಲ್ಲರಿಗೂ, ಈ ತಾಲೂಕಿನ ಪ್ರತಿಯೊಬ್ಬ ಮತದಾರರಿಗೆ, ಮುಖಂಡರಿಗೆ, ಈ ರಾಜ್ಯದ ಎಲ್ಲ ನಾಯಕರುಗಳಿಗೆ ಅವ್ರೇನು ಅಂತ ಗೊತ್ತಿದೆ. ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ದೇವೇಗೌಡರ ಬಗ್ಗೆ ಮಾತಾಡ್ತಾ ಇದ್ರು, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾ ಇದ್ರು, ಕುಮಾರಸ್ವಾಮಿ ಅವ್ರನ್ನ ಜೋಕರ್ ಅಂತ ಇದ್ರು, ವಿಜೇಂದ್ರ ಅವ್ರಿಗೆ ಮರಿ ಆನೆಗೆ ನಾವು ಪಲ್ಲಕ್ಕಿ ವರ್ಷಕ್ಕಾಗಲ್ಲ ಅಂದ್ರು, ಅನಿತಾ ಕುಮಾರಸ್ವಾಮಿ ಅವ್ರಿಗೆ ಕೇವಲವಾಗಿ ಮಾತಾಡ್ತಾ ಇದ್ರು. ಈಗ ಆಲ್ರೆಡಿ ಅವ್ರನ್ನ ಓಲೈಸ್ಕೊಳ್ಳೋಕ್ಕೋಸ್ಕರ ಈ ಮೈತ್ರಿನ ನಾನೇ ಮಾಡಿದೆ, ಈ ಮೈತ್ರಿಯಿಂದ ಇವತ್ತು ಕಾಂಗ್ರೆಸ್ ಸೋಲು ಅನುಭವಿಸ್ಬೇಕು, ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಅದು ಜನ ತೀರ್ಮಾನ ಏನ್ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಕಟಿಬದ್ಧರಾಗಿರ್ಬೇಕಾಗ್ತದೆ. ಅದೇನು ಯಾವುದು ಒಂದು ಶಾಶ್ವತ ಅಲ್ಲ. ಗೆಲುವಾಗ್ಲಿ ಸೋಲು ಆಗ್ಲಿ ಯಾವುದು ಶಾಶ್ವತ ಅಲ್ಲ ರಾಜಕಾರಣ ಜೀವನದಲ್ಲಿ. ಈ ಜಿಲ್ಲೆನ ಎಲ್ಲ ಮುಖಂಡರುಗಳು ಸೋಲನ್ನು ಅನುಭವಿಸ್ಕೊಂಡಿದ್ದಾರೆ. ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಅನಿತಾ ಕುಮಾರಸ್ವಾಮಿ, ಯೋಗೇಶ್ವರ್, ಡಿ ಕೆ ಶಿವಕುಮಾರ್ ಎಲ್ಲ ಸೋಲನ್ನು ಕಂಡಿದ್ದಾರೆ. ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಅವರು ಬರೀ ಒಂದು ಸೋಲಿನಿಂದ ಅವರೇ ದುತ್ತಿಗೆಡ್ತಕ್ಕಂಥದ್ದು, ರಾಜಕಾರಣದಿಂದ ಹಿಂದೆ ಸರಿತಕ್ಕಂಥ ವಿಚಾರನೇ ಇಲ್ಲ. ಇವರಿಗೆ ಆತಂಕಗೊಂಡು ಈ ಮನುಷ್ಯ ಅನವಶ್ಯಕವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಉಡಾಫೆ ಹೇಳಿಕೆಗಳನ್ನ ಕೊಡೋದನ್ನ ಯೋಗೇಶ್ವರು ಮೊದಲನೇದಾಗಿ ನಿಲ್ಲಿಸಬೇಕು. ಇವತ್ತು ಡಿ ಕೆ ಶಿವಕುಮಾರ್ ಈ ಜಿಲ್ಲೆಯ ಒಬ್ಬ ಮಣ್ಣಿನ ಮಗನಾಗಿ, ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಚನ್ನಪಟ್ಟಣದ ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದ್ದಾರೆ. ಅದಕ್ಕೆ ಇವರು ಸ್ವಾಗತ ಬಯಸಬೇಕು. ಚುನಾವಣೆಯಲ್ಲಿ ಸೋಲು ಗೆಲುವು, ಚುನಾವಣೆ ಅಭ್ಯರ್ಥಿ ಆದ್ಮೇಲೆ ಈ ತಾಲೂಕಿನ ಮತದಾರ ತೀರ್ಮಾನ ಮಾಡ್ತಾರೆ. ಅದೇನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ತಲೆಬಾಗೋಣ ಎಲ್ಲ. ಇವಾಗ ಅವ್ರು ಅಭಿವೃದ್ಧಿ ಮಾಡ್ತೀನಿ, ಸರ್ಕಾರ ತಗೋಬರ್ತೀನಿ, ಚನ್ನಪಟ್ಟಣಕ್ಕೆ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತಂದಾಗ ಅದಕ್ಕೆ ಮೊದಲನೇದಾಗಿ ಈ ತಾಲೂಕಿನ ಒಬ್ಬ ಒಳ್ಳೆಯ ಪ್ರಜೆಯಾಗಿ, ಈ ತಾಲೂಕಿನ ಅವರು ಜನಪ್ರತಿನಿಧಿ ಆಗಿದ್ದಾಗ ಸ್ವಾಗತ ಬಯಸಬೇಕಾಗ್ತದೆ ಯೋಗೇಶ್ವರ್ ಅವರು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಅರ್ಥ ಆಗ್ತದೆ ಯಾರ ರಾಜಕಾರಣ ಜೀವನ ಅಂತ್ಯ ಆಗ್ತದೆ ಅಂತ ಯೋಗೇಶ್ವರ್ ಅವರಿಗೆ ಗೊತ್ತಾಗ್ತದೆ. ಮತ್ತೆ ಅವರು ಹಲವಾರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಮೊನ್ನೆ ಕನಕಪುರ ಮಾಡೆಲ್ ಅಂತ ಹೇಳಿದ್ದಾರೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು. ಕನಕಪುರ ಮಾಡೆಲ್ ಏನಂದ್ರೆ ಡೆವಲಪ್ಮೆಂಟ್ ಅಂತ. ಇವರು ಕೊಲೆ ಸುಲಿಗೆ ಇನ್ನೊಂದು ಏನೋ ಬರ್ತದೆ ಅಂತ ಆತಂಕ ಸೃಷ್ಟಿ ಮಾಡೋಕ್ಕೆ ಮತದಾರರಿಗೆ ಬೇರೆ ಬೇರೆ ರೀತಿ ವ್ಯಂಗ್ಯವಾಗಿ ಮಾತಾಡೋದನ್ನ ನಿಲ್ಲಿಸ್ಬೇಕು. ಹೋಗಿ ಕನಕಪುರ ನೋಡ್ಕೊಂಡ್ ಬರ್ಬೇಕು. ಯಾವ್ದೋ ಚುನಾವಣೆ ಸಂದರ್ಭದಲ್ಲಿ ಎಲ್ಲೋ ಹೋಗಿ ಯಾವ್ದೋ ಚೌಟ್ರಿಲಿ ಭಾಷಣ ಮಾಡ್ಬಿಟ್ಟು ಬರೋದಲ್ಲ. ಕನಕಪುರನ ಸುತ್ತಾಡ್ಬೇಕು, ನೋಡ್ಕೊಂಡ್ ಬರ್ಬೇಕಾಗ್ತದೆ ಏನ್ ಮಾಡಿದ್ದಾರೆ ಅಂತ. ಕನಕಪುರ ಮಾಡಲ್ ಅಂದ್ರೆ ಅಭಿವೃದ್ಧಿ ಅಂತ. ಚನ್ನಪಟ್ಟಣ ಮಾಡಲ್ ಅಂದ್ರೆ ಇಲ್ಲಿ ಕಮಿಷನ್ ದಂಧೆ, ಸ್ವಪಕ್ಷೀಯರ ಕಾಂಟ್ರಾಕ್ಟ್ ಮಾಡಿದ್ರೆ ಅವ್ರ ಹತ್ರನೇ ದುಡ್ಡು ಕೇಳುವಂಥದ್ದು, ಸ್ವಪಕ್ಷೀಯ ನಾಯಕರು ಏನಾದ್ರು ಚೆನ್ನಾಗಿ ಬಟ್ಟೆ ಹಾಕೊಂಡ್ಬಂದ್ರೆ ಕೇಳ್ತಕ್ಕಂಥದ್ದು, ಅವನೇನಾರು ಒಳ್ಳೆ ಕಾರ್ ತಗೊಂಡ್ರೆ ಏನೋ ಎಲ್ಲಿ ಬತ್ತೋ ಇವನಿಗೆ ಅಂತ ಅವನ್ನ ನಗೆಪಾಟ್ಲಿಗೆ ಈಡ್ ಮಾಡೋದು ಜನಗಳ ಮಧ್ಯ. ಇದು ಚನ್ನಪಟ್ಟಣ ಮಾಡಲ್. ಇವ್ರು ಮಾಡಲು, ಅವ್ರ ಮಾಡಲು ಕನಕಪುರ ಮಾಡಲ್ ಅಂದ್ರೆ ಅದು ಅಭಿವೃದ್ಧಿ ಮಾಡಲು. ಈ ಜಿಲ್ಲೆಯ ಎಲ್ಲ ಜನಕ್ಕೆ ಗೊತ್ತಿದೆ ಡಿ ಕೆ ಸುರೇಶ್ ಅವರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಏನೇನು ಕೆಲಸ ಮಾಡಿದ್ದಾರೆ ಅಂತ. ನಮ್ಮ ಇಬ್ರು ನಾಯಕರು ಮಂಜುನಾಥ ಗೆದ್ದವ್ರಿಗೆ ಸ್ವಾಗತ ಮಾಡ್ತೀವಿ, ಅವರು ಕೆಲಸ ಮಾಡಲಿ ಅಂತ ಹೇಳಿದ್ದಾರೆ. ಇವರು ಅಭಿವೃದ್ಧಿ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಇವರು ಡಿ ಕೆ ಶಿವಕುಮಾರ್ಗೆ ಸ್ವಾಗತ ಮಾಡಿ, ಆಯ್ತು ನನ್ನ ತಾಲೂಕು ಅಭಿವೃದ್ಧಿ ಆಗ್ಲಿ, ಬರ್ಲಿ ಉಪಮುಖ್ಯಮಂತ್ರಿ ಬರ್ಲಿ, ಮುಖ್ಯಮಂತ್ರಿಗಳು ಬರ್ಲಿ, ತಾಲೂಕನ್ನ ಅಭಿವೃದ್ಧಿ ಪಡಿಸ್ಲಿ ಅಂತ ಇವ್ರಿಗೆ ಹೇಳುವಂತ ಸೌಜನ್ಯ ಕೂಡ ಇಲ್ಲ ಯೋಗೇಶ್ವರ್ ಅವ್ರಿಗೆ. ಬರೀ ಉಡಾಫೆ ಮಾತಾಡೋದು, ಎಲ್ಲ ಕೂತ್ಕೊಂಡು ಎಲ್ಲರ ಬಗ್ಗೆ ಉಡಾಫೆ ಮಾಡಿ ಅವ್ರ ರಾಜಕಾರಣ ಜೀವನನ ಅಂತ್ಯ ಕಾಣ್ಕೋತಾರೆ. ಡಿ ಕೆ ಶಿವಕುಮಾರ್ ಅಂತ್ಯ ಅಲ್ಲ. ಡಿ ಕೆ ಶಿವಕುಮಾರ್ ಹೇಳೋದು ಚನ್ನಪಟ್ಟಣದಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ನ ಹೊಸ ಪರ್ವ ಶುರು ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು. ಇಷ್ಟು ದಿನ ಇವರು ನಾನು ಇಲ್ದೇನೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಈ ತಾಲೂಕಿನ ಜನ ಉತ್ತರ ಕೊಟ್ಟಿದ್ದಾರೆ, ಮತದಾರ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದಾರೆ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಮುಂದಿನ ದಿನಗಳಲ್ಲಿ ಈ ತರ ಮಾತಾಡೋದನ್ನ ನಿಲ್ಲಿಸಬೇಕು ಯೋಗೇಶ್ವರ್ ಅವರು. ಬೇರೆ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಜನ ಆಶೀರ್ವಾದ ಏನ್ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಕಾಯೋಣ.
ಇಗ್ಲೂರು ಡ್ಯಾಮ್ನಿಂದ ನಾವು ನೀರು ತರಬೇಕಾದ್ರೆ ಏತ ನೀರಾವರಿ ಮಾಡಬೇಕಾದ್ರೆ ಪವರ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರು, ಆ ಪವರ್ ಮಿನಿಸ್ಟರ್ ಆಗಿದ್ದಾಗ ಪವರ್ ಕೊಟ್ಟಂತವ್ರು ಡಿ ಕೆ ಶಿವಕುಮಾರ್, ಪವರ್ ಕೊಡದೇನೆ ನೀರಾವರಿನೇ ಆಯ್ತಿರ್ಲಿಲ್ಲ. ಇವರೇ ಬಿಜೆಪಿಲಿದ್ದು ಬಿಜೆಪಿ ಮಂತ್ರಿ ಆಗಿದ್ದು ರಾಜೀನಾಮೆ ಕೊಟ್ಟು ಪವರ್ ಇಲ್ಲದೆ ಹೋದ್ರೆ ನೀರಾವರಿ ನಿಂತಿದೆ ಅಂತ ಹೇಳಿ ಪಕ್ಷಾಂತರ ಮಾಡಿದಂತವ್ರು. ಅವತ್ತು ಡಿ ಕೆ ಸುರೇಶ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಪವರ್ನ ಕೊಡದೆ ಹೋಗಿದ್ರೆ ಪವರ್ ಮಿನಿಸ್ಟರ್ ಆಗಿ ನೀರಾವರಿನೇ ಆಯ್ತಿರ್ಲಿಲ್ಲ. ಅವ್ರದ್ದು ಒಂದು ಕೊಡುಗೆ, ಡಿ ಕೆ ಶಿವಕುಮಾರ್ದು ಮತ್ತೆ ಡಿ ಕೆ ಸುರೇಶ್ ಅವ್ರದ್ದು ನೀರಾವರಿಗೆ ಒಂದು ಕೊಡುಗೆ. ಹೆಂಗೆ ಯೋಗೇಶ್ವರ್ ನಂದು ಕೊಡುಗೆ ಅಂತ ಹೇಳ್ತಾರೋ ಅದೇ ರೀತಿ ಅವ್ರದ್ದು ಈ ಚನ್ನಪಟ್ಟಣಕ್ಕೆ ಒಂದು ಕೊಡುಗೆ ಇದೆ. 5-6 ಸ್ಟೇಷನ್ಗಳು ಮಾಡಿದ್ದಾರೆ. 25 HP ರೈತರಿಗೆ ರಾಮನಗರ ಚನ್ನಪಟ್ಟಣ ತಾಲೂಕಿನಲ್ಲಿ, ರಾಮನಗರ ಜಿಲ್ಲೆಯಲ್ಲಿ HDS ಅಂತ ಹೇಳಿ ಪ್ರತಿ ರೈತರಿಗೆ ಇವತ್ತು ಟ್ರಾನ್ಸ್ಫಾರ್ಮರ್ನ ಹಾಕೊಟ್ರು. ರಾಮನಗರ ಜಿಲ್ಲೆ ಫುಲ್ಲು, ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಅದೊಂದು ಮಾದರಿ. ಇವತ್ತು ರೈತ ಎಲ್ಲೋ ಒಂದು ಮೋಟರ್ ಸುಟ್ಟೋಗುವಂತ ಪ್ರಮೇಯ ಇಲ್ಲ. ಯೋಗೇಶ್ವರ್ ಅವರು ಬರೀ ಉಡಾಪೆ ಮಾತಾಡ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾಡ್ಕೊಂಡು ಪಕ್ಷದಲ್ಲಿ ಎಲ್ಲಾ ಲೀಡರ್ಗಳ ಬಗ್ಗೆ ಮಾತಾಡ್ಕೊಂಡು ಯಡಿಯೂರಪ್ಪನ ಬಗ್ಗೆ ಯಡಿಯೂರಪ್ಪ MLC ಮಾಡಿದ್ರು, ಏನ್ ಅವ್ರ ಕೃತಜ್ಞತೆ ಸಲ್ಲಿಸಿದ್ರು, ಅವ್ರ ಮೇಲೆ ಗದಾಪ್ರಹಾರ ಮಾಡಿದ್ರು. MLC ಮಾಡಿ ಮಂತ್ರಿ ಮಾಡಿದ್ರು, ಅವ್ರ ಮೇಲೆ ಗದಾಪ್ರಹಾರ ಮಾಡಿದ್ರು. ದೇವೇಗೌಡರ ಬಗ್ಗೆ ಗದಾಪ್ರಹಾರ ಮಾಡೋದು, ಜನ ಕಳಿಸ್ತೀನಿ ಅಂತ ಹೇಳಿದ್ರು. ಕುಮಾರಸ್ವಾಮಿಗೆ ಗದಾಪ್ರಹಾರ ಮಾಡಿದ್ರು. ಎಲ್ಲಾರ ಮೇಲೂ ಮಾಡ್ಬಿಟ್ಟು ಈಗ ಅಸಹಾಯಕರಾಗಿ ಈಗ ಎಲ್ಲಾರು ನಮ್ಮವರೇ, ಎಲ್ಲಾರು ಬೇಕು ಅಂತ ಈಗ ಓಲೈಸ್ಕೊತಾವ್ರೆ. ಅವ್ರ ಹತಾಶ ಭಾವನೆ. ಡಿ ಕೆ ಶಿವಕುಮಾರ್ ದಂತಿ ಆಗಲ್ಲ ರಾಜಕಾರಣ. ಅವರು ಉನ್ನತ ಮಟ್ಟಕ್ಕೆ ಹೋಗ್ತಾರೆ, ಇನ್ನ ಮುಖ್ಯಮಂತ್ರಿ ಆಗ್ತಾರೆ ಮುಂದಿನ ದಿನಗಳಲ್ಲಿ, ಇನ್ನು ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಆದ್ರೆ ಯೋಗೇಶ್ವರ್ ಅವರ ನಡೆ ನೋಡಿದ್ರೆ, ಅವರ ಹತಾಶ ಮನೋಭಾವ ನೋಡಿದ್ರೆ, ಅವರು ಈ ಮುಂದಿನ ರಾಜಕಾರಣದ ಈ ಉಪಚುನಾವಣೆಯಲ್ಲೇ ಅವ್ರ ಅಂತ್ಯ ಕಾಣಿಸ್ತದೆ. ಅವ್ರಿಗೆ ಬಹುಶಃ ನಮ್ಮ ಮಾಧ್ಯಮದವ್ರು ಕೇಳಿದ್ರು ಟಿಕೆಟ್ ಇಲ್ವೇ ಅಂತ. ನನ್ನ ಪ್ರಕಾರ 100ಕ್ಕೆ 100 ಟಿಕೆಟ್ ಇಲ್ಲ. ಯಾಕೆಂದ್ರೆ ಅವರು JDS ಕ್ಷೇತ್ರ ಇದು, NDA ಇದ್ರೂ ಕೂಡ JDS ಕ್ಷೇತ್ರ ಅಂತ ಅಲ್ಲಿ 2 ಕ್ಷೇತ್ರ ಬಿಜೆಪಿಗೆ ಕ್ಯಾಂಡಿಡೇಟ್ ಮಾಡ್ತಾರೆ, ಇಲ್ಲಿ JDSಗೆ ಆ ಕ್ಷೇತ್ರ ಉಳಿಸ್ಕೋತಾರೆ. ಬಹುಶಃ ಅವರ JDS ಪಕ್ಷದಿಂದ ಯಾರಾದ್ರೂ ನಿಂತ್ಕೋಬಹುದು. ಇವ್ರು ಹತಾಶರಾಗಿ ನಾನು NDA ಅಭ್ಯರ್ಥಿ ಇದು ಕೊಟ್ಟರೆ ನಿಂತ್ಕೋತೀನಿ ಅಂತ ಹೇಳವ್ರೆ. ಅದು ಅರ್ಥಹೀನ. ಅವ್ರಿಗೆ ವಿಧಿ ಇಲ್ಲ. ಇವತ್ತು ಕುಮಾರಸ್ವಾಮಿ ನಾಯಕರು ಅಂತ ಒಪ್ಕೋತಾವ್ರೆ. ಅವತ್ತು ಕುಮಾರಸ್ವಾಮಿ ಬಗ್ಗೆ ಅವಹೇಳನಕಾರಿ ಮಾತಾಡ್ತಿದ್ರು, ಇವತ್ತು ನಮ್ಮ ನಾಯಕರು ಅಂತ ಒಪ್ಕೋತಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಏನು ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳಿದ್ದು ಇವತ್ತೆಲ್ಲ ಕಾಂಗ್ರೆಸ್ ಪರವಾಲ್ತಾ ಇದ್ದಾರೆ, ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಇವತ್ತು ಬಿಜೆಪಿಯವರು ಏನು ಕಾಂಗ್ರೆಸ್ ಪರ JDS ಒಂದಷ್ಟು ಜನ ಈಗ ಹಳೆ ಕಾಂಗ್ರೆಸ್ನವರು ಏನಿದ್ರು ಎಲ್ಲ ಸೇರಿ ಇವತ್ತು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಇವತ್ತು 85-86 ಸಾವಿರ ಓಟ್ ಬಂದಿದೆ. ಬಿಜೆಪಿಲಿ ಓಟ್ ಇಲ್ಲ. ಈಗ ಎಲ್ಲ ಕಾಂಗ್ರೆಸ್ ಕಡೆ ಹೋಲದೆ, ಕಾಂಗ್ರೆಸ್ ಕಡೆ ಮತ ಹಾಕ್ತವ್ರೆ. ಮುಂದಿನ ದಿನಗಳಲ್ಲಿ ಇನ್ನೂ 15,000-20,000 ಹೆಚ್ಚಿಗೆ ತಕೊಂಡು ನಾವು 1 ಲಕ್ಷ ಮೇಲೆ ತಕೊಂಡು ಈ ಉಪಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ತಯಾರಿ ಮಾಡ್ತಾ ಇದ್ದೀವಿ. ಯೋಗೇಶ್ವರ್ ಅವರ ಹತಾಶ ಮನೋಭಾವನೆ ಅಂತ್ಯ